ನಿಮ್ಮ ಮಗುವಿನ ಬಗ್ಗೆ ನಿಮಗೇನು ತಿಳಿದಿರಬೇಕು? ಡಾಕ್ಟರ್ ಮರಿಯಾ ಮಾಂಟೆಸರಿಯವರ ಉಪನ್ಯಾಸಗಳ ಆಧಾರಿತ ಪುಸ್ತಕ. ಅನುವಾದಕರು ಡಾಕ್ಟರ್ ಎಸ್ ರೇಖಾರೆಡ್ಡಿ. ಅಧ್ಯಾಯ 7. ಮಗುವಿನ ಬೆಳವಣಿಗೆಯ ಬಗ್ಗೆ ಮತ್ತಷ್ಟು ಅಂಶಗಳು. ಕೆಲವು ಬಾರಿ ಜೀವಿಯಲ್ಲಿ ಹಠಾತ್ತಾಗಿ ದೈಹಿಕ ಬೆಳವಣಿಗೆಗಳಾಗುತ್ತವೆ. ಹೀಗಾದಾಗ ವ್ಯಕ್ತಿಯ ಆರೋಗ್ಯ ಸೂಕ್ಷ್ಮವಾಗಿ ಬಹಳ ಸುಲಭವಾಗಿ ಕಾಯಿಲೆ ಬೀಳುತ್ತಾನೆ. ಆಗ ಅವನ ಮಾನಸಿಕ ಸ್ಥಿತಿ ಕೂಡ ನಾಜೂಕಾಗುತ್ತದೆ. ಸರಿಯಾಗಿ ಹೇಳಬೇಕೆಂದರೆ ದೈಹಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆಯ ವೆಚ್ಚದಲ್ಲಿ ನಡೆಯುತ್ತದೆ. ಮೊದಲ 2 ವರ್ಷಗಳಲ್ಲಿ ಅತಿ ಹೆಚ್ಚಿನ ದೈಹಿಕ ಬೆಳವಣಿಗೆಯಾದರೂ ಮಾನಸಿಕ ಬೆಳವಣಿಗೆ ಅದಕ್ಕಿಂತಲೂ ಹೆಚ್ಚಿನದಾಗಿರುತ್ತದೆ. ಈಗ ದೈಹಿಕ ಬೆಳವಣಿಗೆಯನ್ನು ನೋಡೋಣ. 6 ತಿಂಗಳಲ್ಲಿ ಮಗುವಿನ ಭಾರ ಹುಟ್ಟಿದಾಗಿನ ಭಾರದ 2ರಷ್ಟಾಗುತ್ತದೆ. 1 ವರ್ಷವಾಗುವುದರಲ್ಲಿ ಅವನ ಭಾರ ಹುಟ್ಟಿದಾಗಿನ ಭಾರದ 3ರಷ್ಟಾಗಿರುತ್ತದೆ. ಈ ಅಂಕಿ ಅಂಶಗಳು ಬೆಳವಣಿಗೆಯ ಪ್ರಮಾಣದ ಬಗ್ಗೆ ನಮಗೆ ಯಾವುದೇ ಹೆಚ್ಚುಗಾರಿಕೆಯನ್ನು ತೋರಿಸುವುದಿಲ್ಲ. ಇದಕ್ಕೆ ಊಹಾಶಕ್ತಿಯ ಸಹಕಾರ ಬಹಳ ಅಗತ್ಯ. ನಿಮ್ಮ ಒಬ್ಬ ಗೆಳೆಯ 50 ಕೆಜಿ ಭಾರ ಇದ್ದಾನೆ ಎಂದಿಟ್ಟುಕೊಳ್ಳಿ. ಮತ್ತೆ ನೀವು ಅವನನ್ನು 6 ತಿಂಗಳ ನಂತರ ನೋಡಿದಾಗ ಅವನು 100 ಕೆಜಿ ತೂಗಿದರೆ, ಅಥವಾ 1 ವರ್ಷದ ನಂತರ ನೋಡಿದಾಗ 150 ಕೆಜಿಯಾದರೆ ನಿಮಗೇನನಿಸುತ್ತದೆ? ಸರಿಸುಮಾರು ಇದೇ ಬೆಳವಣಿಗೆಯ ಪ್ರಮಾಣವನ್ನು ನಾವು ಈ 12 ತಿಂಗಳುಗಳಲ್ಲಿ ಮಗುವಿನಲ್ಲಿ ಕಾಣಬಹುದು. ಮುಂಬರುವ ವರ್ಷಗಳಲ್ಲಿ ಈ ರೀತಿಯ ಬೆಳವಣಿಗೆ ನಿಧಾನಗತಿಯಲ್ಲಿ ಯಾವಾಗ ಆಗುತ್ತದೋ ಆಗ ಮಾನಸಿಕ ಶಕ್ತಿ ಕುಂಠಿತವಾದಂತೆ ತೋರುತ್ತದೆ. ಆದರೆ ಹುಟ್ಟಿದ ಮೊದಲನೆಯ ವರ್ಷದಲ್ಲಿ ಬೃಹತ್ ದೈಹಿಕ ಬೆಳವಣಿಗೆ ಮತ್ತು ಅಷ್ಟೇ ದೊಡ್ಡ ಮೊತ್ತದ ಮಾನಸಿಕ ಬೆಳವಣಿಗೆಯಾಗುತ್ತದೆ. 2 ವರ್ಷಗಳಾಗುವುದರಲ್ಲಿ ಎಲ್ಲ ಬೌದ್ಧಿಕ ಸಾಮರ್ಥ್ಯಗಳು ನಿರ್ಮಿಸಲ್ಪಟ್ಟಿದ್ದು ಕಾರ್ಯನಿರ್ವಹಿಸುತ್ತಿರುತ್ತವೆ. ಗ್ರಹಣಶಕ್ತಿ, ಜ್ಞಾಪಕ ಶಕ್ತಿ, ಊಹಾಶಕ್ತಿ, ಯೋಚನಾ ಶಕ್ತಿಗಳು ಬಹಳ ಮಟ್ಟಿಗೆ ಕ್ರಿಯಾಶೀಲವಾಗಿರುತ್ತವೆ. ಮಗು ತನ್ನ ಪರಿಸರದ ಎಲ್ಲ ಅಂಶಗಳನ್ನು ಸಾಧಿಸಲು ತನ್ನಲ್ಲಿರುವ ಎಲ್ಲ ಸಾಧನಗಳನ್ನು ಎಡೆಬಿಡದೆ ಉಪಯೋಗಿಸುತ್ತಿರುತ್ತಾನೆ. ಮನಃಶಾಸ್ತ್ರಜ್ಞರು ಮಾನವನ ಮೊದಲ ಕೆಲವು ವರ್ಷಗಳ ಮಹತ್ವವನ್ನು ಈಗಷ್ಟೇ ಅರಿತುಕೊಳ್ಳತೊಡಗಿದ್ದಾರೆ. ಹುಟ್ಟಿಗಿಂತ ಮೊದಲೇ ಪ್ರಾರಂಭವಾಗುವ ಭ್ರೂಣದ ಬೆಳವಣಿಗೆ ಹುಟ್ಟಿದ ನಂತರವೂ ಅಷ್ಟೇ ಚುರುಕಾಗಿರುತ್ತದೆ. ಕೆಲವು ಗ್ರಂಥಿಗಳಿಂದ ಹರಿದ ಒಂದು ರೀತಿಯ ಸ್ರಾವ ರಕ್ತದಲ್ಲಿ ಸೇರಿ ದೇಹದಲ್ಲೆಲ್ಲ ಹರಿಯುತ್ತದೆ. ಈ ಕ್ರಿಯೆ ದೇಹದ ಹೊರಗೆ ಕಾಣಿಸುವುದಿಲ್ಲ. ಈ ಗ್ರಂಥಿಗಳಲ್ಲಿ ನಮ್ಮ ಚರ್ಮದ ಬಣ್ಣವನ್ನು ನಿರ್ಧರಿಸುವ ಗ್ರಂಥಿಯೂ ಒಂದು. ಮತ್ತೆ ಕೆಲವು ಗ್ರಂಥಿಗಳು ನಮ್ಮ ಮೂಳೆಗಳ ನಿರ್ಮಾಣದಲ್ಲಿ ಬಹಳ ಮುಖ್ಯವಾದ ವಸ್ತುವಾದ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುವುದನ್ನು ನಿಯಂತ್ರಿಸುತ್ತವೆ. ಮತ್ತೆ ಕೆಲವು ಗ್ರಂಥಿಗಳು ಸ್ನಾಯುಗಳ ನಿರ್ಮಾಣವಾಗುವಾಗ ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಯಂತ್ರಿಸುತ್ತವೆ. ಈ ಗ್ರಂಥಿಗಳು ಭ್ರೂಣ ಹಂತದಲ್ಲೇ ಪ್ರಾರಂಭವಾಗಿ ಹುಟ್ಟಿದ ನಂತರವೂ ತಮ್ಮ ಚಟುವಟಿಕೆಯನ್ನು ಮುಂದುವರಿಸುತ್ತವೆ. ಇದೇ ಕ್ರಿಯೆ ಮೆದುಳಿನ ಮುಖ್ಯ ಭಾಗವಾದ ಸೆರೆಬೆಲ್ಲಮ್ಮಿನ ಬೆಳವಣಿಗೆಯಲ್ಲೂ ನಡೆಯುತ್ತದೆ. ಸೆರೆಬೆಲ್ಲಮ್ಮಿನ ಅಭಿವೃದ್ಧಿ ಮಗುವಿನಲ್ಲಿ ಸಮತೋಲನತೆಯನ್ನು ತರುವುದಕ್ಕೆ ಸಹಾಯ ಮಾಡುತ್ತವೆ. ಈ ಸೆರೆಬೆಲ್ಲಮ್ಮಿನ ಬೆಳವಣಿಗೆ ಪ್ರಾರಂಭವಾದಾಗ ಮಗು ಕುಳಿತುಕೊಳ್ಳತೊಡಗುತ್ತದೆ. ಸೆರೆಬೆಲ್ಲಮ್ಮಿನ ಮುಂದಿನ ಹಂತದ ಬೆಳವಣಿಗೆ ಮಗು ನಿಂತುಕೊಳ್ಳುವುದಕ್ಕೆ ಮತ್ತು ಸ್ವತಂತ್ರವಾಗಿ ನಡೆಯುವುದಕ್ಕೆ ಸಹಕರಿಸುತ್ತದೆ. ಜೀವನದ ಮೊದಲ ತಿಂಗಳುಗಳಲ್ಲೇ ಸೆರೆಬೆಲ್ಲಮ್ಮಿನ ಬೆಳವಣಿಗೆ ಮೊದಲಾಗಿರುತ್ತದೆ. ಹುಟ್ಟಿದ 6 ತಿಂಗಳ ನಂತರ ಅದರ ಬೆಳವಣಿಗೆ ತೀವ್ರವಾಗಿ ಸುಮಾರು 18 ತಿಂಗಳುಗಳಲ್ಲಿ ಒಂದು ನಿರ್ದಿಷ್ಟ ಗಾತ್ರವನ್ನು ಪಡೆಯುತ್ತದೆ. ಆ ನಂತರ 4 ಅಥವಾ 4.5 ವರ್ಷಗಳವರೆಗೆ ನಿಧಾನವಾಗಿ ಒಂದೇ ಗತಿಯಿಂದ ಅದರ ಬೆಳವಣಿಗೆ ಮುನ್ನಡೆಯುತ್ತದೆ. ಈ ಮೇಲಿನ ಅಂಶಗಳಿಂದ ಎಷ್ಟು ಮಹತ್ವದ ಕಾರ್ಯಗಳು ಹುಟ್ಟಿದ ನಂತರದ 6 ತಿಂಗಳುಗಳಲ್ಲಿ ನಡೆಯುತ್ತವೆ ಎಂಬುದು ನಮಗೆ ವೇದ್ಯವಾಗುತ್ತದೆ. ಇದೇ ಸಮಯದಲ್ಲಿ ಮಗುವಿನ ಹೊಟ್ಟೆಯಲ್ಲಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ನ ಮೊದಲ ಚಿಹ್ನೆಗಳು ಕಾಣತೊಡಗುತ್ತವೆ. ಸರಿಸುಮಾರು ಇದೇ ಸಮಯದಲ್ಲಿ ಮಗುವಿನ ಮೊದಲ ಹಾಲು ಹಲ್ಲು ಮೂಡತೊಡಗುತ್ತದೆ. ಈ 2 ಅಂಶಗಳು ಮಗುವಿಗೆ ಇತರ ಆಹಾರವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದನ್ನು ಮತ್ತು ಮಗು ಹಾಲಿಗಿಂತ ಘನ ಅಥವಾ ಲಘುಘನ ಆಹಾರವನ್ನು ಬಯಸುವುದನ್ನು ತೋರಿಸುತ್ತದೆ.
ಮಗುವಿನ ಬೆಳವಣಿಗೆಯಲ್ಲಿ ಹಲ್ಲಿನ ಮಹತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಪ್ರಕೃತಿಯು ಹಲ್ಲನ್ನ ಬೆಳವಣಿಗೆಯ ಒಂದು ಮೈಲುಗಲ್ಲನ್ನಾಗಿ ಮಾಡಿದೆ. ಯಾವಾಗ ಹಲ್ಲಿನ ಬೆಳವಣಿಗೆಯಲ್ಲಿ ಬದಲಾವಣೆಯಾಗುತ್ತದೋ ಅದು ಸಂಪೂರ್ಣ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಯಾವುದೋ ಮಹತ್ವದ ಕ್ರಿಯೆ ಪ್ರಾರಂಭವಾಗುವುದರ ಸಂಕೇತವಾಗಿರುತ್ತದೆ. ಭ್ರೂಣದ ಹಂತದಲ್ಲೇ ಮುಂದೆ ಆಗುವುದರ ನೀಲಿ ನಕ್ಷೆ ತಯಾರಿದ್ದು ಅದರ ಮೊದಲ ಭಾಗವೇ ಹಲ್ಲು ಮೂಡುವುದಾಗಿದೆ. ನಾವು ಈಗಾಗಲೇ ಮೊದಲ ಹಾಲು ಹಲ್ಲು 6 ತಿಂಗಳಲ್ಲೇ ಏಕೆ ಮೂಡುತ್ತದೆ ಎಂಬುದರ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ. ಮಿಕ್ಕ ಎಲ್ಲಾ ಹಾಲು ಹಲ್ಲುಗಳು 2.5 ವರ್ಷಗಳ ಅಂತರದಲ್ಲಿ ಮೂಡುತ್ತವೆ. ನಂತರ 6 ವರ್ಷದಲ್ಲಿ ಹಾಲು ಹಲ್ಲು ಬಿದ್ದು ಬೇರೆ ಹಲ್ಲುಗಳು ಮೂಡುವುದರ ಮಹತ್ವವನ್ನು, 18 ವರ್ಷಗಳಲ್ಲೇ ದವಡೆ ಹಲ್ಲಿನ ಮೂಡುವಿಕೆಯ ಮಹತ್ವವನ್ನೂ ಮನಗೊಂಡಿದ್ದೇವೆ. ಈಗ ನಾವು ಮೊದಲ ಹಂತದಲ್ಲಿ ನಡೆಯುವ ಮಗುವಿನ ಮಾನಸಿಕ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮಗುವಿನ ಮತ್ತು ಪರಿಸರದ ನಡುವಿನ ಸಂಬಂಧದ ಮೇಲೆ ಆಧಾರಿತವಾಗಿದೆ. ಮಗು ಹೊರ ಪ್ರಪಂಚದ ಛಾಪನ್ನು ತನ್ನ ಇಂದ್ರಿಯಗಳ ಮೂಲಕ ಸಂಗ್ರಹಿಸಿಕೊಳ್ಳುತ್ತಾನೆ. ಈ ಕೆಲಸಕ್ಕೆ ಐಂದ್ರಿಕ ಅಂಗಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಭಾಷೆ, ಧ್ವನಿಗಳನ್ನು ಒಳಗೊಂಡಿರುವುದರಿಂದ ಇದೂ ಒಂದು ಇಂದ್ರಿಯ ಸಂವೇದನೆಯ ಅಂಶವೇ ಆಗಿದೆ. ಈ ಹಂತದಲ್ಲಿ ಮಾನಸಿಕ ಬೆಳವಣಿಗೆ ಆಗತಾನೇ ಜಾಗೃತಿಯಾಗುತ್ತಿರುವ ಒಂದು ಪ್ರಕ್ರಿಯೆ. ಮಗು ತನ್ನ ಹೊರಗಿನ ಪ್ರಚೋದಕ ಶಕ್ತಿಗಳಿಂದ ಪ್ರಚೋದಿಸಲ್ಪಡುತ್ತಾನೆ. ಬೆಳಕು ಮತ್ತು ಶಬ್ದ, ವಾಸನೆ, ರುಚಿ ಮತ್ತು ಸ್ಪರ್ಶ, ಚಿತ್ರ, ರೂಪ ಮತ್ತು ಚಿತ್ರಣ ಇವುಗಳೆಲ್ಲ ಮಗುವನ್ನು ಕರೆಯುತ್ತಿರುವಂತೆ, ಆಹ್ವಾನಿಸುವಂತೆ ತೋರುತ್ತದೆ. ಈ ಅವಶ್ಯಕವಾದ ಬೆಳವಣಿಗೆಗೆ ಮಗು ಮತ್ತು ಅದರ ಪರಿಸರದ ನಡುವೆ ಯಾವುದೋ ಒಂದು ಅನುಬಂಧ ಇರುವಂತೆ ತೋರುತ್ತದೆ. 1 ತಿಂಗಳಷ್ಟರಲ್ಲೇ ಮಗು ತನ್ನ ಹೊರಗಿನ ಪ್ರಪಂಚದ ಕರೆ ಮತ್ತು ಆಹ್ವಾನವನ್ನು ಬಯಸತೊಡಗುತ್ತಾನೆ. ನೀವು ಮಗುವನ್ನು ಒಂದು ತೋಟಕ್ಕೆ ಅಥವಾ ಪಾರ್ಕಿಗೆ ಕರೆದುಕೊಂಡು ಹೋದರೆ ಮಗು ಅಲ್ಲಿನ ವಸ್ತುಗಳನ್ನು ಯಾವುದೇ ಉದ್ವೇಗವಿಲ್ಲದೆ ಶಾಂತಿಯಿಂದ ವೀಕ್ಷಿಸತೊಡಗುವುದನ್ನು ಕಾಣಬಹುದು. ಯಾವುದು ಅವನ ಆಸಕ್ತಿಯನ್ನ ಕೆರಳಿಸುತ್ತದೋ ಆ ಚಟುವಟಿಕೆಯನ್ನು ಮಗು ಪುನರಾವರ್ತನೆ ಮಾಡಲು ಬಯಸುತ್ತಾನೆ. ಈ ತಿಳುವಳಿಕೆಯ ಒಂದು ಆವೃತ್ತಿಯನ್ನು ಪೂರ್ತಿ ಮಾಡಲು ಮಗುವನ್ನು ಒಂದೇ ತೋಟಕ್ಕೆ ಅಥವಾ ಉದ್ಯಾನವನಕ್ಕೆ ಹಲವಾರು ಬಾರಿ ಕೆಲವು ದಿನಗಳ ಕಾಲ ಅಥವಾ ವಾರಗಳ ಕಾಲ ಕರೆದೊಯ್ಯುವುದು ಅವಶ್ಯಕವಾಗಿರುತ್ತದೆ. ಸಣ್ಣ ಮಕ್ಕಳನ್ನು ಗಮನಿಸಿದಾಗ ಅವರಿಗೆ ಆಸಕ್ತಿ ಇರಲಾರದು ಎಂದು ನಾವೆಂದುಕೊಂಡ ಎಷ್ಟೋ ವಿಷಯಗಳಲ್ಲಿ ಅವರು ಆಸಕ್ತಿ ತೋರುವುದನ್ನು ನಾವು ನೋಡುತ್ತೇವೆ. ಮಕ್ಕಳು ಮೊದಲು ನಿಶ್ಶಬ್ದವಾಗಿ, ನಂತರ ತಿಂಗಳುಗಳು ಉರುಳಿದ ಹಾಗೆ ಕ್ರಿಯಾತ್ಮಕವಾಗಿ ತಮ್ಮ ಪರಿಸರವನ್ನು ಹೀರಿಕೊಳ್ಳುತ್ತಾರೆ. ಮಗು ಯಾವಾಗಲೂ ಮಲಗಿರಬೇಕು ಎಂಬ ತಪ್ಪು ಅಭಿಪ್ರಾಯ ನಮ್ಮಲ್ಲಿದೆ. ಅದಕ್ಕಾಗಿ ಮಗುವನ್ನು ಹೊರಗೆ ಒಯ್ದಾಗಲೂ ಪೂರ್ತಿಯಾಗಿ ಮುಸುಕು ಹಾಕಿದ ಗಾಡಿಯಲ್ಲಿ ಹೊರಗಿನದೇನೂ ಕಾಣಿಸದ ರೀತಿಯಲ್ಲಿ ಅವನನ್ನ ಕೊಂಡೊಯ್ಯುತ್ತೇವೆ. ಮಗು ಹುಟ್ಟಿದ್ದು ನಿದ್ದೆ ಮಾಡುವುದಕ್ಕಲ್ಲ, ತನ್ನ ಹೊರಗಿನ ಪ್ರಪಂಚವನ್ನು ನೋಡಲು, ಕೇಳಲು, ಅರಿಯಲು ಮತ್ತು ಸಂಬಂಧವನ್ನ ಬೆಳೆಸಿಕೊಳ್ಳಲು ಜನ್ಮ ತಾಳಿರುತ್ತಾನೆ. ಈ ಸಮಯದಲ್ಲಿ ಮಗುವಿನಲ್ಲಿರುವ ಸ್ವ ಬೆಳವಣಿಗೆಯ ಹಂಬಲಕ್ಕೆ ನಾವು ಅವಕಾಶವನ್ನು ಕೊಡಬೇಕು. ಈ ಎಲ್ಲಾ ಹೊಸ ಆಲೋಚನೆಗಳು ಸರಿ, ಆದರೆ ಈ ಯಾವ ವಿಧಾನಗಳೂ ಇಲ್ಲದೆ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಬೆಳೆಸುತ್ತಿರಲಿಲ್ಲವೇ ಎಂದು ನೀವು ಪ್ರಶ್ನಿಸಬಹುದು. ಈ ಹೊಸ ಆಲೋಚನೆಗಳು ಹೊಸ ವಿಷಯಗಳ ಹೊಸ ರೀತಿಗೆ ಅವಶ್ಯಕವಾದುವು. ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಯಾವಾಗಲೂ ಮಲೆಗೆ ಇರಿಸುತ್ತಿರಲಿಲ್ಲ. ಮಕ್ಕಳನ್ನು ಅವರ ತಾಯಿಯಿಂದ ಬೇರ್ಪಡಿಸುತ್ತಿರಲಿಲ್ಲ. ಅವರನ್ನು ದಾದಿಯರು ಅಥವಾ ಮತ್ತಿನ್ಯಾರೋ ಆಗಲಿ ನೋಡಿಕೊಳ್ಳುತ್ತಿರಲಿಲ್ಲ. ತಾಯಿ ಹೋದಡೆಯೆಲ್ಲ ಮಗು ಹೋಗುತ್ತಿತ್ತು. ಮಗುವಿನ ಆಹಾರ ತಾಯಿಯಲ್ಲೇ ಇರುತ್ತಿತ್ತು. ಆದ್ದರಿಂದ ಮಗು ಯಾವಾಗಲೂ ತಾಯಿಯ ಬಳಿಯಲ್ಲೇ ಇರುತ್ತಿತ್ತು. ತಾಯಿ ಮನೆಯ ಒಳಗೆ, ಹೊರಗೆ, ತೋಟದಲ್ಲಿ, ಹೊಲದಲ್ಲಿ ಎಲ್ಲೇ ಓಡಾಡಿದರೂ ಮಗು ಕೂಡ ಅವಳೊಂದಿಗೆ ಇರುತ್ತಿತ್ತು. ಮಗು ತನ್ನ ಹೊರಗಿನ ಪ್ರಪಂಚದೊಂದಿಗೆ ಸಂಬಂಧವನ್ನು ಬೆಳೆಸಲಾಗುವಂತೆ ಪ್ರಕೃತಿ ಮಗುವಿನ ಆಹಾರವನ್ನ ತಾಯಿಯಲ್ಲಿಟ್ಟಿದೆ. ಈಗ ಹಳೆ ಪದ್ಧತಿಗಳು ಬದಲಾಗಿರುವುದರಿಂದ ಹೊಸ ಪದ್ಧತಿಗಳು ಅಗತ್ಯವಾಗಿವೆ. ಮಗುವನ್ನು ಮೊದಲ ಹಂತದ ಅವಧಿಯಲ್ಲಿ ಹೊರ ಪರಿಸರದೊಂದಿಗೆ ಸಂಬಂಧದಲ್ಲಿಡಲು ಅನೇಕ ಪ್ರಾಯೋಗಿಕ ಸಮಸ್ಯೆಗಳಿವೆ. ಆಧುನಿಕ ಸಂದರ್ಭದಲ್ಲಿ ಹೊಸ ಅಗತ್ಯಗಳು ಹುಟ್ಟಿಕೊಂಡಿವೆ. ಆಧುನಿಕ ಕೆಡುಕುಗಳಿಗೆ ಆಧುನಿಕ ವಿಧಾನಗಳೂ ಬೇಕಾಗಿವೆ. ಪ್ರಕೃತಿಯೊಂದಿಗಿನ ಒಡನಾಟದ ಅಗತ್ಯದಂತೆಯೇ ಮಗುವಿನ ಸಾಮಾಜಿಕ ಜೀವನದ ಅಗತ್ಯತೆಯು 6 ತಿಂಗಳಲ್ಲಿ ಈ ಅಗತ್ಯ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಮಗುವನ್ನು ಸಾಮಾಜಿಕ ಜೀವನದಿಂದ ಬೇರ್ಪಡಿಸಿದರೆ ಅದು ಕಾಯಿಲೆ ಬಿದ್ದು ಸಾಯಬಹುದು. ಇದು ಉತ್ಪ್ರೇಕ್ಷೆಯಾಗಿ ಕಾಣಿಸಿದರೂ ಸತ್ಯ. ಇದಕ್ಕೆ ಉದಾಹರಣೆ ಎಂದರೆ
ಹಾಲೆಂಡ್ ಪಟ್ಟಣದಲ್ಲಿ ಒಂದು ಸಂಸ್ಥೆ ಬಡ ತಾಯಂದಿರಿಗೆ ಮಕ್ಕಳನ್ನು ಸ್ವಚ್ಛವಾಗಿ ಹೇಗೆ ಬೆಳೆಸಬೇಕೆಂಬುದರ ಬಗ್ಗೆ ತಿಳುವಳಿಕೆ ನೀಡಲು ಯತ್ನಿಸಿತು. ಪ್ರಪಂಚದಲ್ಲೇ ಹಾಲೆಂಡಿನಷ್ಟು ಸ್ವಚ್ಛವಾದ ಸ್ಥಳ ಮತ್ತೊಂದಿಲ್ಲ. ಈ ಸಂಸ್ಥೆ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸಿತ್ತು. ಅಲ್ಲಿನ ಮೇಲ್ವಿಚಾರಕ ವೈದ್ಯರು ಎಷ್ಟು ಜಾಗರೂಕರಾಗಿದ್ದರೆಂದರೆ ಪ್ರತಿಯೊಂದು ಮಗುವಿನ ವ್ಯತ್ಯಾಸವನ್ನೂ ಅರಿತುಕೊಂಡು ಅದಕ್ಕನುಗುಣವಾಗಿ ಮಗುವಿಗೆ ಹಾಲುಣಿಸುವ ವ್ಯವಸ್ಥೆಯನ್ನೂ ಮಾಡಿದ್ದರು. ಆಹಾರ ಮತ್ತು ಸ್ವಚ್ಛತೆಯ ಶುಶ್ರೂಷೆಯಲ್ಲಿ ವೈಜ್ಞಾನಿಕ ಪರಿಪೂರ್ಣತೆ ಅಂತ ಏನಾದರೂ ಇದ್ದರೆ ಅದು ಆ ಸಂಸ್ಥೆಯಲ್ಲಿ ಮಾತ್ರ ಇತ್ತು. ಮಕ್ಕಳು ಬೇರೆ ಬೇರೆಯಾಗಿ ಇಡಲ್ಪಟ್ಟು ಅನಿರೀಕ್ಷಿತವಾಗಿ ಉಂಟಾಗುವ ಅಂಟುಜಾಡ್ಯಗಳಿಂದ ರಕ್ಷಿಸಲ್ಪಟ್ಟಿದ್ದವು. ಪ್ರತಿಯೊಂದು ನಿಖರವಾಗಿ ಕ್ರಮಬದ್ಧವಾಗಿ ಮಾಡಲ್ಪಟ್ಟಿತ್ತು. ಕೋಣೆಗಳು, ಹಾಸಿಗೆಗಳು, ಬಟ್ಟೆಗಳು, ದಾದಿಯರು ಎಲ್ಲವೂ ಸ್ವಚ್ಛವಾಗಿತ್ತು. ಆದರೂ ಏನೋ ಕೊರತೆಯಿತ್ತು. ಹಠಾತ್ತಾಗಿ ಒಂದೇ ಬಾರಿಗೆ ಹಲವಾರು ಮಕ್ಕಳು ಒಂದು ವಿಚಿತ್ರವಾದ ಕಾಯಿಲೆಗೆ ಬಿದ್ದವು. ಎಲ್ಲ ಸ್ವಚ್ಛತಾ ಸುರಕ್ಷೆ ಇದ್ದೂ ಆ ಸಂಸ್ಥೆಗೆ ಸಾಂಕ್ರಾಮಿಕ ರೋಗವನ್ನು ತಡೆಯಲಾಗಲಿಲ್ಲ. ಮೇಲ್ವಿಚಾರಕ ವೈದ್ಯರು ಕಾಯಿಲೆಯನ್ನ ತಡೆಗಟ್ಟಲು ಅದರ ಕಾರಣವನ್ನು ಹುಡುಕತೊಡಗಿದರು. ಏನೋ ಎಡವಟ್ಟಾಗಿರುವುದು, ಕೊರತೆಯಾಗಿರುವುದು ಕಂಡುಬಂದರೂ ಅದೇನೆಂದು ತಿಳಿಯಲಿಲ್ಲ. ಆದರೆ ಹತ್ತಿರದ ಮನೆಗಳಿಂದ ತಮ್ಮ ತಾಯಿಯರೊಂದಿಗೆ ಚಿಕಿತ್ಸೆಗಾಗಿ ಆ ಸಂಸ್ಥೆಗೆ ಬರುತ್ತಿದ್ದ ಮಕ್ಕಳು ಮಾತ್ರ ಸ್ವಚ್ಛತೆಯ ಎಲ್ಲ ಅನಾನುಕೂಲಗಳಿದ್ದರೂ ಆ ವಿಚಿತ್ರ ಕಾಯಿಲೆಯಿಂದ ಬಾಧಿತರಾಗಿರಲಿಲ್ಲ. ಅಷ್ಟರಲ್ಲಿ ಸಂಸ್ಥೆಯಲ್ಲಿದ್ದ ಕೆಲವು ಮಕ್ಕಳು ಸಾವಿನ ದವಡೆಯನ್ನು ತಲುಪಿದ್ದರಿಂದ ಅವರನ್ನು ಅವರ ಮನೆಗಳಿಗೆ, ಅವರ ತಾಯಂದಿರಿಗೆ ಹಿಂದಿರುಗಿಸಲಾಯಿತು. ಹೀಗೆ ವರ್ಗಾವಣೆಗೊಂಡ ಮಕ್ಕಳು ಬಹಳ ಶೀಘ್ರವಾಗಿ ಆ ವಿಚಿತ್ರ ಕಾಯಿಲೆಯಿಂದ ಹೊರಬಂದು ಆರೋಗ್ಯವಂತರಾದರು. ಪೋಷಕರು ಕೊಟ್ಟ ಸರಳ ಚಿಕಿತ್ಸೆ ಮತ್ತು ಸ್ವಾಭಾವಿಕ ಲಕ್ಷ್ಯ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪೋಷಕಾಂಶಗಳು ಸ್ವಚ್ಛತಾ ಸಂಸ್ಥೆ ಕೊಡುತ್ತಿದ್ದ ಭೌತಿಕ ಪೋಷಕಾಂಶಗಳಿಗಿಂತ ಅತ್ಯಂತ ಉನ್ನತವಾಗಿದ್ದವು. ಸಾಮಾಜಿಕ ಜೀವನದ ಅವಶ್ಯಕತೆ, ಹೊರಗೆ ಹೋಗಿ ಜನರೊಂದಿಗೆ ಸೇರಿ ಮಾತನಾಡಿ ಅವರೊಂದಿಗೆ ಬೆರೆಯುವ ಅವಶ್ಯಕತೆ, ಮಗುವಿನ ಹೊರಗಿನ ಪ್ರಪಂಚದೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಬೇಕಾಗಿರುವ ಅಗತ್ಯತೆಯ ಒಂದು ಮುಖ್ಯಾಂಶವಾಗಿದೆ.